ಹಸ್ತ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಪ್ರತಿದಿನ ಹೇಳ್ಕೊಳ್ಳಿ. ಗಭಸ್ತಿ ನೇಮಿ ಸತ್ವಸ್ಥ ಸಿಂಹೋಭೂತ ಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃತ್ ಗುರುಹು. ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಪ್ರಭಾವವು ಕಮ್ಮಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ನೀವು ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅಂದರೆ ಮುಂದೆ ಬರುವ ದಿನಗಳಿಗೆ ಮುಂಚೆಯೇ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಅಂತ ಅರ್ಥ. ಈ ಹಿಂದೆ ಮಾಡಿದ್ದ ಹಾರ್ಡ್ ವರ್ಕಿಂದ ನಿಮಗೆ ಒಳ್ಳೆ ಪ್ರಗತಿಯನ್ನು ನೀವು ನಿರೀಕ್ಷಿಸಬಹುದು. ಉದ್ಯೋಗ ಹುಡುಕ್ತಾ ಇರೋರಿಗೆ ಒಳ್ಳೆ ಆಫರ್ ಸಿಗುತ್ತೆ. ಈಗಾಗಲೇ ಕೆಲಸ ಮಾಡ್ತಾ ಇರೋರು ಕೆಲಸ ಬದಲಾಯಿಸೋದು ಅಷ್ಟು ಸರಿಯಲ್ಲ. ಈ ಸಮಯದಲ್ಲಿ ಈಗಿರುವ ಉದ್ಯೋಗದಲ್ಲಿ ನೀವು ಅಭಿವೃದ್ಧಿ ಕಾಣ್ತೀರಾ. ಸ್ಥಿರತೆ ಮುಖ್ಯ. ಆದಷ್ಟು ಬಾಕಿ ಇರುವ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ. ನಿಮ್ಮ ಗುರಿಯನ್ನು ಮತ್ತೊಮ್ಮೆ ಯೋಚಿಸಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ಟೀಮ್ ವರ್ಕ್ನಲ್ಲಿ ತುಂಬ ಅನುಕೂಲವಾಗುತ್ತೆ. ನಿಮ್ಮ ಮಾತೇ ನಿಮ್ಮ ಆಸ್ತಿ ಅಂತ ಹೇಳ್ಬೋದು. ಆದರೆ ನಿಮ್ಮ ರಾಶ್ಯಾಧಿಪತಿ ಬುಧ ಬಂದು ವಕ್ರ ಹಸ್ತ ಆಗಿರೋದ್ರಿಂದ ನೀವು ಏನೇ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡುವಾಗ 2 ಸಲ ಚೆಕ್ ಮಾಡೋದು ಅಗತ್ಯ. ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯದಲ್ಲಿ ಹೆಚ್ಚಳ ಕಾಣ್ತಾ ಇದೆ. ನಿಮ್ಮ ಸಹೋದ್ಯೋಗಿಗಳಿಂದನೂ ನಿಮಗೆ ಸಪೋರ್ಟ್ ಸಿಗುವ ಸಾಧ್ಯತೆ ಇದೆ. ಅಥವಾ ವೃತ್ತಿಯ ಇತರ ಕಾಂಟ್ಯಾಕ್ಟ್ಗಳಿಂದನೂ ಬೆಂಬಲ ದೊರೆಯುತ್ತೆ. ಆದರೆ ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ಸಂಗಾತಿ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಅಡ್ವೈಸ್ ಮಾಡಿದ್ರೆ ದಯವಿಟ್ಟು ಅವರ ಮಾತನ್ನು ಫಾಲೋ ಮಾಡಿ. ಅನಾವಶ್ಯಕ ಲಕ್ಸುರಿ ವಸ್ತುಗಳಿಗೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡು ತುಂಬಾ ಮುಖ್ಯ. ಕಷ್ಟ ಕಾಲದಲ್ಲಿ ದುಡ್ಡು ತುಂಬಾ ಉಪಯೋಗಕ್ಕೆ ಬರುತ್ತೆ. ಆದಷ್ಟು ಉಳಿತಾಯದ ಕಡೆ ಗಮನ ಹರಿಸಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಮನಸ್ಸಿನ ಮಾತನ್ನು ಓಪನ್ ಆಗಿ ವ್ಯಕ್ತಪಡಿಸಿ. ಅದರಿಂದ ನಂಬಿಕೆ ಇನ್ನೂ ಗಟ್ಟಿಯಾಗುತ್ತೆ. ಈ ವಾರ ನೀವು ನಿಮ್ಮ ತಂದೆ ತಾಯಿಗೆ ತುಂಬಾ ಕೇರ್ ಮಾಡ್ತೀರಾ ಮತ್ತು ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳು ಅಂತಲೇ ಹೇಳ್ಬೋದು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಅತಿಯಾಗಿ ಆಲೋಚನೆ ಮಾಡ್ತೀರಾ. ಪ್ರಾಣಾಯಾಮ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಹುದು. ಮನೆಯ ಆಹಾರವನ್ನು ಸೇವನೆ ಮಾಡಿ. ಸುಲಭವಾಗಿ ಡೈಜೆಷನ್ ಆಗುವ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಜಾಸ್ತಿ ಎಣ್ಣೆ ಪದಾರ್ಥ ತಿನ್ನೋಕ್ಕೆ ಹೋಗಬೇಡಿ. ಹೈ ಕ್ಯಾಲರಿ ಫುಡ್ ತಿನ್ನೋಕ್ಕೆ ಹೋಗಬೇಡಿ. ಮಸಾಲೆ ಆಹಾರವನ್ನು ಕಮ್ಮಿ ಮಾಡ್ಕೊಳ್ಳಿ. ಪರಿಹಾರ ಬಂದು ನಿಮ್ಮ ರಾಶ್ಯಾಧಿಪತಿ ಬುಧ ವಕ್ರನಾಗಿರೋದ್ರಿಂದ ಓಂ ಬುಧಾಯ ನಮಃ ಅಂತ ಬುಧ ಮಂತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ. ಹಸುಗಳಿಗೆ ಆಹಾರವನ್ನು ನೀಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಪ್ರತಿದಿನ ದೇವರ ನಾಮಸ್ಮರಣೆಯಿಂದ ನೆಮ್ಮದಿ ಸಿಗುತ್ತೆ. ಧನ್ಯವಾದಗಳು.